ಬೇಕಿದ್ರೆ ಊರಿಗೆ ಹೋಗ್ಬೋದು, ಬಂದು ತುಂಬಾ ದಿನ ಆಯ್ತು ಅಂತ. ನಮ್ ಜನನಿ ಮಗು ಲಗೇಜ್ನ ಆಗ್ಲೇ ರೂಮಿಗೆ ತಂದು ನಾವ್ ಇಟ್ಟಿದ್ದಾಯ್ತು. ಈಗ ಕಾರಲ್ಲಿ ಉಳ್ದಿರೋದು ನಿಮ್ ಲಗೇಜ್ ಮಾತ್ರ. ಅಲ್ಲಿಗೆ ನೀವ್ ಯೋಚನೆ ಮಾಡಿ, ನಮ್ ಮನೆ ಕೆಲಸದವ್ರಿಗೂ ಕೂಡ ನೀವಿಲ್ಲಿರೋದು ಇಷ್ಟ ಇಲ್ಲ. ಆದ್ರೆ ನಾವು ಅರಸನ್ ಕೋಟೆಯವರು ತುಂಬಾ ಮರ್ಯಾದಸ್ತ್ರಪ್ಪ. ಯಾರ ಮನೆಗಾದ್ರೂ ಹೋದ್ರೆ 4-5 ದಿನ ಇದ್ ಹೋಗಿ ಅಂತ ಅವ್ರು ಹೇಳೋದಕ್ ಮುಂಚೆನೆ ನಾವು ಹೊರಟು ಬಂದಿರ್ತೀವಿ. ಆದ್ರೆ ನೀವು, ಅಯ್ಯೋ, ಯಾರಾದ್ರೂ ಇಷ್ಟು ಬಂಡಿಗೆ ಇಡಬಾರ್ದಪ್ಪ. ರತ್ನವೇಣಿ ಅವರೇ, ನಿಮ್ಗಿಂತ ವಯಸ್ಸಲ್ಲಿ ನಾನು ಚಿಕ್ಕವಳು, ಆದ್ರೂ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಆದಿ ಪಾರ್ವತಿಯಿಂದ ಮಗುನ ದೂರ ಇಡೋ ಅವಸರದಲ್ಲಿ ನಿಮ್ ಮಗಳನ್ನ ಅವಳ ಗಂಡನಿಂದನೇ ದೂರ ಇಡೋಕ್ ಹೊರಟಿದ್ರಿ. ಆದ್ರೆ ನಮ್ ಪ್ರೀತಿಯಿಂದ ಅದು ತಪ್ಪಿದೆ. ಎಲ್ಲ ಸಲನೂ ಸಂದರ್ಭ ನೀವ್ ಅನ್ಕೊಂಡಂಗೆ ಇರಲ್ಲ. ನಮ್ ಎದುರುಗಡೆ ಇರೋ ವ್ಯಕ್ತಿ ಬುದ್ಧಿ ಹೇಗಿರುತ್ತೋ ಏನೋ ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಮತ್ತಿನ್ಯಾವತ್ತೂ ಇಂಥ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನಿಮಗೂ ಊರಲ್ಲಿ ನಿಮ್ದೇ ಆದಂತ ಒಂದ್ ಸಂಸಾರ ಇದೆ ಅಲ್ವಾ? ಇಲ್ಲಿದ್ದು ಅಕ್ಕನ್ ಮಗಳ ಬಾಳ್ನ ಹಾಳಗೆಡುವ ಬದಲು ಊರಿಗೆ ಹೋಗಿ ನಿಮ್ದೇ ಒಂದ್ ಸಂಸಾರ ಅಂತಿದೆ, ಅದನ್ನ ನೆಟ್ಟಗಿಟ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತಪ್ಪ. ರಘು, ಯಾರ್ದಿ ಲಾರಿ? ಅಲ್ಲಿದೆ, ಓದು. ಅಖಿಲಾಂಡೇಶ್ವರಿ ಟ್ರಾನ್ಸ್ಪೋರ್ಟ್. ರಘು, ಏನಿದೆಲ್ಲ? ಈ ಲಾರಿ ನಮ್ಮ ಆದಿತ್ಯ ತಗೊಂಡಿರೋದು. ಇವತ್ತಿನಿಂದ ನಿನ್ನ ಹೆಸರಲ್ಲಿ, ಅಂದ್ರೆ ಅಖಿಲಾಂಡೇಶ್ವರಿ ಟ್ರಾನ್ಸ್ಪೋರ್ಟ್ಸ್ ಅನ್ನೋ ಹೆಸರಲ್ಲಿ ಅವನ್ ಬಿಸ್ನೆಸ್ ಶುರು ಮಾಡ್ತಿದ್ದಾನೆ. ಈ ವಿಷಯ ನಿಮಗ್ ಮುಂಚೆನೆ ಗೊತ್ತಿತ್ತಾ? ಎಲ್ಲ ವಿಷಯ ನನ್ನ ಹತ್ರ ಹೇಳ್ಕೊಂಡ್ರು. ಆದ್ರೆ ನಿನ್ ಹೆಸರಿಡೋದು ಹೇಳಿದ್ರೆ ನೀನ್ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಸೀಕ್ರೆಟ್ ಆಗಿ ಇಡೋಣ ಅಂತ ಹೇಳಿದ್ರು. ನನ್ನ ಹೆಸರಿಡೋ ವಿಷಯ ನನಗ್ ಮುಂಚೆನೆ ಹೇಳ್ಬೇಕಾಗಿತ್ತು ರಘು. ಆದಿ ಆಟೋ ಓಡಿಸೋ ಸ್ಟೇಜ್ ಇಂದ ಒಂದು ಲಾರಿ ತಗೊಂಡಿದ್ದಾನೆ ಅಂತಂದ್ರೆ ಅದು ಅವನ ಪರಿಶ್ರಮ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಅದೃಷ್ಟವ ಹುಡುಕೋಣ, ನಾವೀಗ ರೆಕ್ಕೆ ಕಟ್ಟಿ ಜಿಗಿಯೋಣ.
ವಿದೇಶಕ್ಕೆ ಹೋಗಿ ತಲೆ ಮರೆಸ್ಕೊಂಡಿದ್ದಾಯ್ತು. ಆದ್ರೆ ವಿದೇಶಕ್ಕೆ ಹೋದ್ರೂ ಅರ್ಸನ್ ಕೋಟೆ ಮೇಲಿರೋ ದ್ವೇಷ, ಪಾರ್ವತಿ ಮೇಲಿರೋ ಸೇಡಿನ ಭಾವನೆ ಒಂದು ಕ್ಷಣಕ್ಕೂ ಕಡಿಮೆ ಆಗಿಲ್ಲ. ಅರ್ಸನ್ ಕೋಟೆ ನಗುನ ನಿರ್ನಾಮ ಮಾಡೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನಾನು ವಿದೇಶಕ್ಕೆ ಹೋಗಿ ಕೂತ್ಕೊಂಡ್ರೆ ಈ ಕೆಲಸ ಯಾರು ಮಾಡ್ತಾರಲ್ವಾ? ತಲೆ ಮರೆಸ್ಕೊಂಡಿದ್ದಾಯ್ತು. ಆದ್ರೆ ವಿದೇಶಕ್ಕೆ ಹೋದ್ರೂ ಅರ್ಸನ್ ಕೋಟೆ ಮೇಲಿರೋ ದ್ವೇಷ, ಪಾರ್ವತಿ ಮೇಲಿರೋ ಸೇಡಿನ ಭಾವನೆ ಒಂದು ಕ್ಷಣಕ್ಕೂ ಕಡಿಮೆ ಆಗಿಲ್ಲ. ಅರ್ಸನ್ ಕೋಟೆ ನಗುನ ನಿರ್ನಾಮ ಮಾಡೋವರೆಗೂ ನನಗೆ ನೆಮ್ಮದಿ ಇರಲ್ಲ. ನಾನು ವಿದೇಶಕ್ಕೆ ಹೋಗಿ ಕೂತ್ಕೊಂಡ್ರೆ ಈ ಕೆಲಸ ಯಾರು ಮಾಡ್ತಾರಲ್ವಾ? ಹೇಗಾಗಿರ್ತಾಳೆ ಅನ್ನೋದನ್ನ ನೋಡ್ಬೇಕು. ಅಲ್ಲೇ ನನ್ನ ಪುಟ್ಟಮ್ಮ ಎಷ್ಟು ಚಂದ ಆಟ ಆಡ್ತಿದ್ದು. ನೀವೆಲ್ಲ ಆಟ ಆಡ್ತಿದ್ದೀರಲ್ಲ, ನಾನು ಸವಾರಿ ಮಾಡಿಸ್ಲಾ? ಬೇಡ ಪ್ರೀತು, ಪ್ಲೀಸ್ ಅಲ್ಲ, ನಾನು ಮಾಡಿಸ್ತೀನಿ ಜನ, ಪ್ಲೀಸ್ ಪ್ಲೀಸ್. ನಾನು ಪುಟ್ಟಮ್ಮ ಸವಾರಿ ಮಾಡಿಸ್ತೀನಿ, ಕೂರ್ಸು ಮೇಲೆ ಕೂರ್ಸಾಯ್ತಾ ಪ್ಲೀಸ್ ಪ್ಲೀಸ್. ರೆಡಿ ರೆಡಿ. ಇಲ್ಲ ಇಲ್ಲ ಇಲ್ಲ, ಸವಾರಿ ಹೋಗೋಣಮ್ಮ ಪುಟ್ಟಮ್ಮ. ಮೌನಿ ಸವಾರಿ ಮಾಡೋಣ ಈಗ, ದುಂಬು ಸವಾರಿ ಹೋಗೋಣ. ಇಡೀ ಅರ್ಸನ್ ಕೋಟೆ ಖುಷಿಲ್ ಮುಳುಗೋಗ್ಬಿಟ್ಟಿದೆ. ಬಟ್ ನನಗೆ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರ ಆ ಮಗು ಎತ್ತಿದ ಪಾರ್ವತಿ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ತೆ ನಾನ್ ಸತ್ಯ ಹೇಳ್ಬಿಡ್ಲಾ? ಬೇಡ ಬೇಡ. ಆಗ ಏನೇ ರಂಪ ರಾಧ ಅಂತ ಆದ್ರೂ ಫೈನಲಿ ಅಖಿಲ ಆ ಮಗುನ ಪಾರ್ವತಿ ಮಾಡ್ಲಿಕ್ಕೆ ಹಾಕ್ಬಿಡ್ತಾಳೆ. ಆಗ ಪಾರ್ವತಿ ಮಗುಗೋಸ್ಕರ ನರಳಾಡೋದು ತಪ್ಪೋಗ್ಬಿಡುತ್ತೆ. ಹಾಗಾಗ್ಬಾರ್ದು. ಮತ್ ನಾನು ಏನ್ ಮಾಡ್ಲಿ? ಎಸ್, ಅವ್ರ ಎಲ್ರ ಖುಷಿಗೆ ಕಾರಣ ಆ ಮಗುನೇ. ಆ ಮಗು ಕಥೆನೆ ಮುಗಿಸ್ಬಿಟ್ರೆ ಹೇಗಿದ್ರು ಜನನಿ ಮಗುನ ಹೊಟ್ಟೆಲ್ಲೇ ಮುಗಿಸಿದ್ದಾಯ್ತು. ಈಗ ಪಾರ್ವತಿ ಮಗುನ ಅವ್ರ ಎಲ್ರಿಂದನೂ ಶಾಶ್ವತವಾಗಿ ದೂರ ಮಾಡ್ಬಿಟ್ರೆ